ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಆನಂದ್ ವ್ಲಾಗ್ಸ್ ಕನ್ನಡ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಷ್ಟು ದಿನ ಯಾಕೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ, ಏನಾಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ವ್ಲಾಗ್ಸ್ ಇದ್ದಾವೆ, ತುಂಬ ವಿಡಿಯೋ ಇದ್ದಾವೆ, ಯಾವುದನ್ನು ಕೂಡ ನಾನು ಎಡಿಟಿಂಗ್ ಮಾಡಿಲ್ಲ ಮತ್ತು ಅಪ್ಲೋಡ್ ಕೂಡ ಮಾಡಿಲ್ಲ. ಸೊ ಈ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದವನ್ನೆಲ್ಲ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಈ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾಕೆ ಇಷ್ಟು ದಿನ ಆದ್ರೂ ಕೂಡ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಮತ್ತು ಯಾಕೆ ಈ ರೀತಿ ಇರ್ರೆಸ್ಪೆಕ್ಟ್ ಆಗಿದ್ದೀನಿ ಅಂತ ನೀವು ಅಂದ್ಕೋಬೋದು. ಸೊ ನಿಜ ಆ ರೀತಿ ಏನಿಲ್ಲ. ಸೊ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋನ ಹಾಕಿರಲಿಲ್ಲ. ಏನಂತ ಅಂದರೆ, ಸೊ ನನಗಿರೋದು ನನ್ನ ಒಂದು ಹೆಲ್ತ್ ಇಶ್ಯೂ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ಹೆಲ್ತ್ ಇಶ್ಯೂ ಅಂತ ಅಂದರೆ ಅಂಥ ದೊಡ್ಡದೇನಲ್ಲ, ಜಸ್ಟ್ ಒಂದು ಡೆಂಟಲ್ ಸಂಬಂಧಪಟ್ಟಿದ್ದು, ಅಂದರೆ ಹಲ್ಲಿಂದಿಗೆ ಸಂಬಂಧಪಟ್ಟಿರೋ ಅಂಥ ಒಂದು ವಿಚಾರ ಅಷ್ಟೇ. ಸೊ ನನ್ನ ಹಲ್ಲು ಬಂದುಬಿಟ್ಟು ವಿಸ್ಡಮ್ ಟೂತ್ ಆಗಿತ್ತು. ಸೊ ಅದು ನನಗೆ ವಿಸ್ಡಮ್ ಟೂತ್ ಅಂತ ಅಂದರೆ ಅದು ಫುಲ್ಲು ದವಡೆ ಹಲ್ಲು ಅಂತೀವಲ್ವ, ಸೊ ಆ ಥರ ಫುಲ್ಲು ಹಿಂದೆಗಡೆ ಬರೋ ಅಂಥದ್ದು. ಜಾಗ ಇದ್ದರೆ ನೀಟಾಗಿ ಹುಟ್ತಾವಂತೆ, ಇಲ್ಲ ಅಂತಂದರೆ ಹೆಂಗೆ ಬೇಕೋ ಹಂಗೆ ಹುಟ್ಬಿಡ್ತಾವಂತೆ ಅಂತ ಡಾಕ್ಟ್ರ್ ಹೇಳಿದ್ರು. ಫಸ್ಟು ನಾನು ನೆಲಮಂಗಲದಲ್ಲಿ ಇನ್ನು ನಗರೂರ ಹತ್ರ ಇದೆ ಒಂದು BGS ಆಸ್ಪತ್ರೆ ಅಂತ, ಅಲ್ಲೋಗಿ ತೋರಿಸಿದ್ವಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಕೀಳಿಸ್ಬೇಕು, ಇವೆಲ್ಲ ಆಗೋದೇ ಇಲ್ಲ, ವೇಸ್ಟ್ ಇವೆಲ್ಲೂ ಫುಲ್ಲು ಅರ್ಧ ಎಲ್ಲ ತಿನ್ಕೊಂಬಿಟ್ಟಿದೆ ಮತ್ತು ಪಕ್ಕದಲ್ಲಿರೋ ಅಲ್ಗೂ ಕೂಡ ಡ್ಯಾಮೇಜ್ ಆಗೋ ಆ ಲಕ್ಷಣ ಕಾಣ್ತಿದೆ, ಫಸ್ಟು ಕೀಳಿಸ್ರಿ ಅಂತ ಹೇಳಿದ್ರು. ಸೊ ಒಂದರಲ್ಲೇ ಕೇಳೋದು ಬೇಡ, ಬೇಕಾದ್ರೆ ಸಿಮೆಂಟು ಇಲ್ಲ ಕ್ಯಾಪ್ ಏನಾದರೂ ಹಾಕೋ ಆಗಿದ್ದಿದ್ರೆ ಏನಾದರೂ ಯೋಚನೆ ಮಾಡ್ಬೋದಿತ್ತು. ಬಟ್ ಫುಲ್ಲು ರಿಮೂವ್ ಮಾಡಬೇಕು ಅಂದಾಗ ಸ್ವಲ್ಪ ಭಯ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಸಿದ್ಧಾರ್ಥ ಹಾಸ್ಪಿಟ್ಲಲ್ಲಿ ಮತ್ತೆ ಕೇಳಿದ್ವಿ. ಅಲ್ಲೂ ಕೂಡ ಅದೇ ರೀತಿ ಹೇಳಿದ್ರು. ಸೊ ನಮ್ಮೂರ ಹತ್ರ ಇರೋ ಜಿಂದಾಲಲ್ಲೂ ಕೇಳಿದ್ವಿ, ಅಲ್ಲೂ ಕೂಡ ಅದೇ ರೀತಿ ಹೇಳಿದ್ರು. ಸೊ ಓಕೆ, ನಾವು ಒಂದು ಸ್ವಲ್ಪ ಗೂಗಲಲ್ಲೆಲ್ಲ ನೋಡಿದ್ವಿ ಮತ್ತು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಅಲ್ಲೂ ಕೂಡ ಎಲ್ಲ ಈ ಥರ ವಿಸ್ಡಮ್ ಟೂತ್ ಏನಾದರೂ ಬಂದಿದ್ದರೆ ಅದನ್ನು ರಿಮೂವ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದು ಒಂದು ಎಕ್ಸ್ರೇ ತೊಗೊಂಬರ್ರಿ ನೋಡೋಣ ಅಂತ ಡಾಕ್ಟರ್ ಹೇಳಿದ್ರು. ಸೊ ಎಕ್ಸ್ರೇನೂ ಕೂಡ ತೊಗೊಂಡೋದ್ವಿ. ಅಲ್ಲಿಗೂ ಕೂಡ ಎಕ್ಸ್ರೇ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ಒಂಥರ ಡಿಫ್ರೆಂಟಾಗಿತ್ತು ಆ ಒಂದು ಏನು ಹೇಳ್ತಾರೆ, ಸೊ ಅದೊಂದು ಎಕ್ಸ್ಪೀರಿಯೆನ್ಸು ತುಂಬ ಡಿಫ್ರೆಂಟಾಗಿತ್ತು. ಸೊ ಒಂದು 3 ಡೇಸ್ ಬ್ಯಾಕ್ ನಾವು ತೋರಿಸ್ಕೊಂಡು ಎಲ್ಲ ಬಂದುಬಿಟ್ವಿ. ಸೊ ಬಂದು ಎಲ್ಲ ಆಮೇಲೆ ನಾವು ಕೀಳ್ಸೋಕ್ಕೆ ಹೋಗಿದ್ದು. ನಾವು ಏಕಾಏಕಿ ಅಂದರೆ ಒಂದಿನ ಮುಂಚೆಗೆ ಹಿಂದಿನ ದಿನ ಹೋಗಿ ಎಕ್ಸ್ರೇ ಮಾಡಿಸ್ಕೊಂಡು ಅದು ಮಾರನೇ ದಿನ ಹೋಗಲಿಲ್ಲ. ಸೊ ಅವರು ಸ್ವಲ್ಪ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ನಾವು ಅಂದರೆ ಬೇರೆ ಬೇರೆ ಕೇಸಸ್ ಎಲ್ಲ ಇದ್ದಾವೆ ಈ ಥರದವು, ಎಲ್ಲ ನಾವು ಒಂದೇ ದಿನ ರಿಮೂವ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಶನಿವಾರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಶನಿವಾರ ಹೋಗ್ಬಿಟ್ಟು ನಾವೊಂದು 1 ಅವರ್ ಬೇಕಾಗುತ್ತೆ ಆ ಹಲ್ಲನ್ನ ತೆಗಿಯೋದಕ್ಕೆ ಅಂತ ಹೇಳಿದ್ರು. ಸೊ ಹಂಗಾಗಿ ಶನಿವಾರ ಹೋಗಿ ತೆಗ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಹೋಗೋ ದಿನದ್ದು ಪ್ಲ್ಯಾನ್ ಆಗಿರುತ್ತೆ. ಡಾಕ್ಟರ್ ಹೇಳಿದರು ತುಂಬ ಚೆನ್ನಾಗಿ ಊಟ ಮಾಡ್ಕೊಂಬರ್ಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಆಮೇಲೆ ತಿನ್ನೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಅಗ್ಯೋದಕ್ಕಾಗಲ್ಲ, ಏನಿಲ್ಲ, ಮತ್ತು ಮಾತ್ರೆ ಎಲ್ಲ ತೊಗೋಬೇಕಾಗುತ್ತೆ. ಇಮಿಡಿಯೇಟ್ಲಿ ಕೂಡ ಆಪ್ರೇಷನ್ ಆದಮೇಲೆ ಇಮಿಡಿಯೇಟ್ಲಿ ಕೂಡ ಏನೂ ತಿನ್ನೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಊಟ ಮಾಡಿರಿ ಅಂತ ಹೇಳಿದರು. ಸೊ ನಾನು ಹೆಂಗೂ ಪಲಾವ್ ಮಾಡಿದ್ದೆ, ಸೊ ಚೆನ್ನಾಗೇ ತಿಂದ್ಕೊಂಡ್ವಿ. ಪಲಾವ್ನೇ ತಿಂದೆ ನಾನು, ನಮ್ಮ ಮನೆಯವರು, ನನ್ನ ಮಗನೂ ಕೂತಿದ್ದ. ಸೊ ಚೆನ್ನಾಗೇ ತಿಂದೆ ಒಟ್ಟಿನಲ್ಲಿ. ಎಲ್ಲ ಸಲ ತಿನ್ನೋದಕ್ಕಿಂತ ಅವತ್ತು ತುಂಬ ಸ್ವಲ್ಪ ಇನ್ನೊಂದು 2-3 ದಿವಸ ಜಾಸ್ತಿನೇ ತಿಂದ್ಕೊಂಡು ಹೋದ್ವಿ. ಹೋಗಿದ್ದ ತಕ್ಷಣವೇ ನಮಗೆ ಅದು ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ಮತ್ತೆ ನೋಡಿ ನಮಗೆಲ್ಲ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ರು ನೀಟಾಗಿ, ಈ ಥರ ಆಗಿದೆ ನೋಡಿ, ಈ ಥರ ಒಂದು ಕಡೆ ಸೈಡ್ಗೆ ಹೋಗಿದೆಯಲ್ವಾ, ಸೊ ಆ ಥರ ಅಂತ ಎಲ್ಲ ತೋರಿಸಿದ್ರು. ಇದು ಬಂದುಬಿಟ್ಟು ನಾನು ಅಲ್ಲಿಂದು ಎಕ್ಸ್ರೇ ರಿಪೋರ್ಟು. ಸೊ ನೋಡ್ತಾ ಇರ್ಬೋದು, ಕೆಳಗಡೆ ಅಲ್ಲಿ ಬಂದುಬಿಟ್ಟು ಈ ಕಡೆ ಲಾಸ್ಟಲ್ಲಿ ಒಂಥರ ಸಾರೆ ಅಂದರೆ ಒಂಥರ ಕೋರೆ ಥರ ಸ್ಟ್ರೈಟಾಗಿ ಹುಟ್ಟಿಲ್ಲ. ನಾನಿಲ್ಲಿ ಕೈಕೊಂಡು ತೋರಿಸ್ತಾ ಇದ್ದೀನಲ್ವ, ಸೊ ಈ ಹಲ್ಲು ಯಾವ ರೀತಿ ಹುಟ್ಟಿದೆ ಅಂತಂದರೆ ಒಂದು ಕಡೆಗೆ ಹುಟ್ಬಿಟ್ಟೈತೆ, ಅದರ ಹಲ್ಲು ಹುಟ್ಟಬಾರ್ದಂತೆ. ಸೊ ಅದಿದ್ದರೆ ಮುಂದೆ ಪ್ರಾಬ್ಲಮ್ಮೇ. ಅದು ತಿಂದಿರೋದು ಕೂಡ ಕಾಣ್ತಾ ಇದೆ ನೀಟಾಗಿ. ಸೊ ಅಷ್ಟೆಲ್ಲ ಕೊರ್ಕೊಂಡು ತಿಂದ್ಬಿಟ್ಟಿತ್ತು. ಇನ್ನು ಮೇಲ್ಗಡೆ ಇದಾವಲ್ವ 2 ಹಲ್ಲು, ಅವು ಕೂಡ ವಿಸ್ಡಮ್ ಟೂತು. ಸೊ ಅವು ಓಕೆ ಪರವಾಗಿಲ್ಲ ಹುಟ್ಟಿದ್ದಾವೆ ಅಂದರು. ಇನ್ನು ಲಾಸ್ಟಲ್ಲಿ ಈ ಕಡೆ ಹುಟ್ಟಿರೋದು ಕೂಡ ವಿಸ್ಡಮ್ ಟೂತೇನೆ. ಇನ್ನು 3 ಪರವಾಗಿಲ್ಲ
ಪರವಾಗಿಲ್ಲ, ಇದು ಡೇಂಜರ್ ಆಗಿಬಿಟ್ಟಿದೆ, ಬೇಡ ಇದು ವೇಸ್ಟಲ್ಲೂ ತೆಗೆಸ್ಬಿಡ್ರಿ ಅಂತ ಹೇಳಿದ್ರು. ಮತ್ತು ಬೌನ್ ಎಲ್ಲ ಕಟ್ ಮಾಡಿ ಸ್ವಲ್ಪ ತೆಗಿಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಒಂದು ಕಡೆ ಭಯ ಆಗ್ತಿತ್ತು ನಿಜವಾಗ್ಲೂ. ಅಲ್ಲಿ ಆಪ್ರೇಷನ್ಗೆ ಅಲ್ಲಿ ಕೀಳ್ಸೋದಕ್ಕೆ ಹೋದಾಗೂ ಅಷ್ಟೇ ತುಂಬ ಅಳ್ತಾ ಇದ್ದೀನಿ ಅಂತ ಅಂದರೆ ಅಷ್ಟು ಅಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಸಿಸೇರಿಯನ್ ಆದಾಗೂ ನನಗಿಷ್ಟು ತಡ್ಕೊಂಡಿದ್ನೋ ಹೆಂಗೋ, ನನಗೆ ನೋವೇನು ಗೊತ್ತಾಗಲ್ಲ, ಮತ್ತೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಬಟ್ ಅದು ಕಟ್ ಮಾಡೋದು, ಡ್ರಿಲ್ ಮಾಡೋದು ಏನೇನೋ ಇರ್ತಾವಲ್ವ, ಅದೆಲ್ಲ ನೆನೆಸ್ಕೊಂಡ್ಬಿಟ್ಟು ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಾಯಿತ್ತು ಸಿಕ್ಕಾಪಟ್ಟೆ. ಇನ್ನು ಬಂದು ಆಪ್ರೇಷನ್ ಎಲ್ಲ ಆಯಿತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿದ್ರು. ಒಂಥರ ಸರ್ಜರಿ ಕೇಸ್ ಥರನೇ, ಅದು ಕೂಡ 1 ಅವರ್ ತಗೊಳುತ್ತಂತೆ. ಸೊ ನನಗೆ ಸ್ವಲ್ಪ ಒಂದು 40 ಮಿನಿಟ್ಸ್ಗೆಲ್ಲ ಆಗೋಯಿತು. ಡಾಕ್ಟರ್ ಇಲ್ಲ 1 ಅವರ್ ಬೇಕು, ಬೇರೆ ಅಲ್ಲಿ ಹೂಳಾದರೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತವೆ ಅಂತ ಎಲ್ಲ ಹೇಳಿದ್ರು. ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ, ಮಾತಾಡೋಕ್ಕಂತೂ ಬಾಯೇ ಬರ್ತಾ ಇರಲಿಲ್ಲ. ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು ಮುಖ. ಈ ಕಡೆ ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ಇಂಜೆಕ್ಷನ್ನು ಬಾಯಿಗೆ, ಅದು ಕೊಡ್ತಿದ್ದಂಗೆ ಊತ ಬರ್ತಾ ಇರುತ್ತೆ ಬಂದು ಅದು ಫುಲ್ಲು ತುಟಿ ಎಲ್ಲ ಒಂದು ಕಡೆ ಫುಲ್ಲು ಪಾರ್ಟ್ಸ್, ಈ ಕಡೆ ಮಾತ್ರ ದಪ್ಪ ಆಗಿರುತ್ತೆ, ಈ ಕಡೆ ಚೆನ್ನಾಗೇ ಇರುತ್ತೆ. ಅಂದರೆ ಈ ಕಡೆ ಕೆನ್ನೆ ಫುಲ್ಲು ನಂದು ಎಡಗಡೆ ಅಲ್ಲೂ ಆಗಿದ್ದು, ಲೆಫ್ಟ್ ಹ್ಯಾಂಡ್ದು ಅದು ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು ಫೇಸು. ಅದು ಆಮೇಲೆ ಇನ್ನೂ ಒಂದು ಅಂದರೆ 1-2 ದಿನ ಆದಮೇಲೆ ಇನ್ನೂ ಜಾಸ್ತಿ ಊತ ಬಂದುಬಿಡ್ತು. ಅಷ್ಟು ಊತ ಬಾನೆಗೆಟ್ಟೆ. ಆಮೇಲೆ ಇಮಿಡಿಯೇಟ್ಲಿ ಅಲ್ಲೇ ಆಪ್ರೇಷನ್ ಎಲ್ಲ ಆಗಿ ನಾನು ಅಮ್ಮ ಮನೆಗೆ ಹೋದೆ. ಅಮ್ಮ ಮನೆದೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅಮ್ಮ ಮನೆಗೆ ಹೋಗಿ ಹತ್ರನೇ ಇದೆ ನಮ್ಮಮ್ಮನ ಮನೆ. ಅಲ್ಲೋಗಿ ಸ್ವಲ್ಪ ಹೊತ್ತು ಸಾಯಂಕಾಲದವರೆಗೂ ಮಲ್ಕೊಂಡು ನಮ್ಮ ಮನೆಯವ್ರು ಕೆಲಸದಿಂದ ಬರಬೇಕಾದ್ರೆ ಕರ್ಕೊಂಡು ಇತ್ತಾಗೆ ಮನೆಗೆ ಬಂದರು. ಆಮೇಲೆ ಇನ್ನಿಂದ ಊಟ ರೊಟೀನ್ ಬಂದುಬಿಟ್ಟು ಬರೀ ಮೊಸರನ್ನ, ಜ್ಯೂಸು, ಸ್ಮೂತೀಸು ಏನಾದರೂ ತಿನ್ಕೊಬೋದು. ಬಟ್ ಏನೂ ಅಗಿಯೋದಕ್ಕಂತೂ ಏನೂ ಆಗೋದಿಲ್ಲ. ಅಷ್ಟು ನನಗೆ ಈ ಸಿ ಸೆಕ್ಷನ್ ಡೆಲಿವರಿ ಆದಾಗ ನಾನು ನಿಜ ಇಷ್ಟು ಪೇಯ್ನ್ ಅನುಭವಿಸೇ ಇರಲಿಲ್ಲ. ಯಾಕಂತ ಅಂದರೆ ಅದು ಹೊಟ್ಟೆಲಾಗಿರುತ್ತಲ್ವ, ಸೊ ಬಾಯಿಗೆಲ್ಲ ಚೆನ್ನಾಗಿರುತ್ತೆ, ಊಟ ಎಲ್ಲ ಚೆನ್ನಾಗೇ ಹೋಗ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಊಟ ತಿನ್ಕೊಂಡು ಚೆನ್ನಾಗಿದೆ. ಬಟ್ ಇದು ಬಾಯಿಗೆ ಈ ಥರ ಆಗೋಗಿದೆ, ಊಟನೇ ತಿನ್ನೋಕ್ಕಾಗ್ತಾ ಇಲ್ಲ. ನೋಡಿದೆಲ್ಲ ತಿನ್ನಬೇಕು ಅನಿಸುತ್ತೆ ಮನಸ್ಸು, ಆದರೆ ಅಗಿಯೋಕ್ಕಲ್ಲ, ಒಂದು ಬಾಯಿ ಕೂಡ ಲಿಪ್ ಮೂಮೆಂಟ್ ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ. ಎಷ್ಟು ಹತ್ತಿದ್ದೀನಿ ಅಂತ, ಆಪ್ರೇಷನ್ ಅದು ತೆಗ್ದಾದ್ಮೇಲೆ ಮನೆಗೆ ಬಂದಿದ್ದಾದಮೇಲೆ ಎಷ್ಟು ಹತ್ತಿದ್ದೀನಿ ಅಂತ ನೆನೆಸ್ಕೊಂಡು, ಅಯ್ಯೋ ನನಗೆ ಈ ಥರ ಕರ್ಮ ಬರಬೇಕಾ, ನನಗೆ ಹಿಂಗಾಗಬೇಕಾ ದೇವ್ರೆ ಅಂತೆಲ್ಲ ಬೈಕೊಂಡಿದ್ದೀನಿ. ಆಪ್ರೇಷನ್ ಆದಮೇಲೆ ಇನ್ನೊಂದು ಕೇಸ್ ಇದೇ ಥರ ಬಂತು. ನಂದು ಒಂದಲ್ಲಿ ಮಾತ್ರ ಒಂಥರ ಚಾರೆ ಬಂದಿದೆಯಲ್ವ, ಆ ರೀತಿ ಇತ್ತು. ಇನ್ನೊಬ್ಬರು ಸ್ಕ್ಯಾನಿಂಗ್ ಎಕ್ಸ್ರೇ ರಿಪೋರ್ಟ್ ನೋಡ್ತಾ ಇದ್ದೀನಿ, ಫುಲ್ ಕೆಳಗಡೆವು ಎರಡಲ್ಲೂ ಕೂಡ ಮಲ್ಕೊಂಡೇ ಬಿಟ್ಟಿದ್ದಾವೆ ಅವು, ವಿಸ್ಡಮ್ ಟೂತ್ ಬಂದುಬಿಟ್ಟು. ಅದು ಅವ್ರು ಡಾಕ್ಟರ್ ನೋಡಿಬಿಟ್ಟು ತಲೆ ಮೇಲೆ ಕೈ ಇಕ್ಕೊಂಡ್ಬಿಟ್ರು. ಅಯ್ಯೋ ದೇವ್ರೆ, ನಾನು ಅಲ್ಲೂ ಕೂಡ ತೋರಿಸಿದ್ರು ಕಿತ್ತಾಕಿರೋದು. ಬಟ್ ನಾನು ಅದನ್ನು ಇಲ್ಲಿಗೆ ಹಾಕೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಬ್ಲಡ್ಡೆಲ್ಲ ಆಗಿತ್ತದು, ಹಂಗಾಗಿ. ಸೊ ಏನಾದರೂ ಕಮ್ಯುನಿಟಿ ಸ್ಟ್ರೈಕ್ ಏನಾದರೂ ಬಂದುಬಿಡುತ್ತೆ ಅಂತ ನಾನೇನು ಅದನ್ನು ಹಾಕಲಿಲ್ಲ. ಸೊ ಬಟ್ ಅದು ಅಲ್ಲಿದೆ, ತೊಗೊಂಬರಲಿಲ್ಲ. ಬಟ್ ನಮ್ಮ ಮನೆಯವ್ರು ಫೋಟೋ ತೊಗೊತಾಯಿದ್ರು. ಅದು ಎರಡಲ್ಲೂ ಮಲ್ಕೊಂಡ್ಬಿಟ್ಟಿದೆ. ಅವ್ರು ತೋರಿಸ್ತಾಯಿದ್ರು, ನೋಡಿ ಇದು ಇದೇ ಕೇಸೆ, ಈಗ ರಿಮೂವ್ ಆಗಿದೆ, ನಿಮ್ಮದು ಎರಡಲ್ಲೂ ಇದೇ ಥರ ಇದೆ, ಇನ್ನೂ ತುಂಬ ಡಿಫಿಕಲ್ಟ್. ಅದು ಫುಲ್ಲು ಮಲ್ಕೊಂಡ್ಬಿಟ್ಟಿದೆ, ಬೋನ್ ಒಳಕನ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ಹೆಂಗೆ ಅನಿಸ್ತಿತ್ತು ಅಂತಂದರೆ ಬೇಜಾರಾಗ್ತಿತ್ತು ಮತ್ತು ಇದೆಲ್ಲ ಆದಮೇಲೆ ಕಿವಿ ನೋವು ಸ್ಟಾರ್ಟ್ ಆಯಿತು ಸ್ವಲ್ಪ. ಯಾಕಂತಂದರೆ ನಾನು ಅವಾಗವಾಗ ಇಯರ್ಬಡ್ನ ಇಟ್ಕೊಂಡು ತಗೊಳ್ಳೋದು ಜಾಸ್ತಿ, ಗುಗ್ಗೆ ಏನಾದರೂ ಕಿವಿಲಿದ್ದರೆ. ಸೊ ಅದೇ ಥರ ಏನಾದರೂ ನೋವು ಇದ್ದರೆ ಹೊರ್ಟೋಗ್ತಾಯಿತ್ತು ನನಗೆ ನಾರ್ಮಲಾಗಿ. ಒಂದೆರಡು ದಿನ ಕಿವಿ ನೋವು ನಾರ್ಮಲಾಗಿ ಬಂತು. ನಮ್ಮ ಮನೆಯವ್ರಿಗೆ ಹೇಳಿದೆ ನಾರ್ಮಲ್ ಅಂತ ಹೇಳ್ಬಿಟ್ಟು. ಅವ್ರು ಏನು ಮಾಡಿದ್ರು, ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು, ಅಂದರೆ ಕೊಬ್ಬರಿ ಎಣ್ಣೆನೂ ಬೆಳ್ಳುಳ್ಳಿ ಕಾಯಿಸ್ಬಿಟ್ಟು ಕಿವಿಗೆ ಬಿಟ್ಟರು. ಅದನ್ನು ಬಿಟ್ಟರೆ ಆರ್ಗ್ಯಾನಿಕ್ಕು ಏನೂ ಆಯ್ತಾ ಇರಲಿಲ್ಲ ಅಂತ ಡಾಕ್ಟ್ರು ಕೂಡ ಹೇಳಿದ್ರು, ಏನೂ ತೊಂದರೆ ಇಲ್ಲ ಅಂತ. ಬಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ಕಿವಿಗೆ ಗಾಳಿ ಹೋಗ್ಬೇಕಂತೆ ಚೆನ್ನಾಗಿ. ಅದು ನಾನು ಗಾಳಿ ಹೋಗೋದಕ್ಕೆ ಬಿಟ್ಟಿಲ್ಲ. ಮೋಸ್ಟ್ಲಿ ಥಂಡಿಗೆ ಏನಾದರೂ ಕಿವಿ ನೋವು ಆಗಿದೆಯಾ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಹತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಗಾಳಿ ಆಡೋಕ್ಕಾಗ್ದೇ ಒಳಗಡೆ ಎಲ್ಲ ಫಂಗಸ್ ಬೆಳ್ಕೊಂಡ್ಬಿಟ್ಟಿತ್ತು ಕಿವಿ ಒಳಗೆ. ಅಯ್ಯೋ, ಆ ನೋವು ಒಂದು ಕಡೆ, ಅಲ್ಲಿ ನೋವು ಒಂದು ಕಡೆ, ನಿಜ ನಾನು ನರ್ಕ ನೋಡಿಬಿಟ್ಟೆ ಅಂತ ಹೇಳ್ಬೋದು. ಅಪ್ಪ, ಎಷ್ಟು ಬಂದರೆಲ್ಲ ನನಗೆ ಬರುತ್ತೆ ಅಂದ್ಕೊಂಡು ಬೈಕೊಂಡು ಬೇಜಾರು ಮಾಡಿಕೊಂಡು ಹತ್ಕೊಂಡು ಎಷ್ಟು ನಮ್ಮ ಮನೆಯವರು ಆಗಿರೋದು ಇಷ್ಟು ಆಕಾಶನೇ ತಲೆ ಮೇಲೆ ಬಿದ್ದೋಗ್ಬಿಟ್ಟೈತಲ್ಲ ಅನ್ನಂಗೆ ಕೂತಿದ್ಯಲ್ವಾ ಅಂತ ಬೇಜಾರು ಮಾಡ್ಕೋತಾಯಿದ್ರು ಅವರು. ಹೋಗ್ಲಿ ಬಾ, ತಲೆಗೆ ಫುಲ್ಲು ನಾನು ಹೆಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ, ಒಳ್ಳೆ ನೋಡೋದಕ್ಕೆ ನೋಡಿ ಹೆಂಗಾಗಿದ್ದೀನಿ ನಾನು ನೋಡೋದಕ್ಕೆ ಆಗ್ತಾಯಿರಲಿಲ್ಲ. ಫೇಸಲ್ಲಿ ನಗು ಅನ್ನೋದಿರಲಿಲ್ಲ, ಏನಿಲ್ಲ, ಒಂಥರ ಮೂಡ್ ಔಟ್ ಆಗೋಗಿತ್ತು ನನಗೆ. ಹೋಗ್ಲಿ ಬಾ, ತಲೆಗೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ರು. ಸೊ ಅವಾಗ ನನ್ನ ಫೇಸಲ್ಲಿ ಒಂಚೂರು ನಗು ಬಂತು ಅಷ್ಟೇ. ಎಲ್ರಿಗೂ. ಸೊ ಮಾತಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ನೋಡಿ. ಈ ಸೈಡೆಲ್ಲ ಊತ ಬಂದಿದೆ.
ಇದು ಹಾಳಾಗೋಗ್ಲಿ ಅಂತ ಇವಾಗ ಕಿವಿ ನೋವು ಬೇರೆ ಸ್ಟಾರ್ಟ್ ಆಗಿದೆ. ಅಯ್ಯೋ, ಒಂದೊಂದಲ್ಲ ನನಗೆ ಹಿಂಸೆ ಕೊಡ್ತಾ ಇರೋದು. ಸೊ ಮಾತಾಡೋದಕ್ಕೆ ಜಾಸ್ತಿ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಕಷ್ಟ ಆಗ್ತದೆ ಸಿಕ್ಕಾಪಟ್ಟೆ. ಇನ್ನು 10 ದಿನದ ವ್ಲಾಗು ಇದರಲ್ಲೇ ಕಂಟಿನ್ಯೂ ಮಾಡಿರ್ತೀನಿ. ಒಂದು 2-3 ದಿನದ ವ್ಲಾಗೆಲ್ಲ ಇದರಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇನ್ನು ಅಮ್ಮು ಜೊತೆ ಅಮ್ಮನೂ ಬಂದಿದ್ಲು. ಸೊ ಅವಳು ನೋಡೇ ಒಂದು ಸ್ವಲ್ಪ ನಗು ಬರ್ತಾಯಿತ್ತು ಅಷ್ಟೇ. ಒಂಚೂರು ಏನಾದರೂ ಕೀಟ್ಲೆ ಮಾಡೋದು, ಮುಖ ನೋಡಿಬಿಟ್ಟು ಅಮ್ಮ ಏನಿದು ಅಬ್ಬು ಅಬ್ಬು ಅನ್ನೋದು, ಅದು ನೋಡಿ ಒಂದು ಸ್ವಲ್ಪ ಖುಷಿ ಆಗೋದು ಅಷ್ಟೇ. ಅದು ಬಿಟ್ಟರೆ ಈ ಫೇಸಲ್ಲಿ ನಗು ಅನ್ನೋದು ನನಗೆ ಸತ್ತೇ ಹೋಗಿತ್ತು ಅಂತ ಹೇಳ್ಬೋದು. ಅಷ್ಟೊಂದು ನೋವು ಕೊಡುತ್ತೆ ಈ ವಿಸ್ಡಮ್ ಟೂತು. ಅದು ಲಾಸ್ಟು ಅಂದರೆ ನಮ್ಮ ಮನೆಯವ್ರಿಗೆಲ್ಲ 28 ಅಲ್ಲಷ್ಟೇ ಇರೋದು. ನಾನು ಎಲ್ಲರನ್ನೂ ಆಡ್ಕೊಳ್ತಾ ಇದ್ದೆ, ನಿಮಗೆಲ್ಲ 28 ಅಲ್ಲಷ್ಟೇ ಇರೋದು, ನನಗೆ 32 ಎಕ್ಸ್ಟ್ರಾ 4 ಬರಬೇಕದು, ಒಂದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಆಡ್ಕೊತಿದ್ದೆ. ಅದು ನೋಡಿದ್ರೆ ಇವಾಗ ನನಗೆ ಹುಟ್ಟಿರೋ 4 ಕೂಡ ನೆಟ್ಟುಗುಟ್ಟಿಲ್ಲ. ಸೊ ಹುಟ್ಟಬೇಕಾದ್ರೇ ಅದು ಜಾಗ ಮಾಡಿಬಿಟ್ಟು ಸ್ವಲ್ಪ ಬಿಡಬೇಕು ಅಂತ ಹೇಳಿದ್ರು ಕೆಲವು ಡಾಕ್ಟ್ರು. ಸೊ ನೋಡ್ಕೋಬೇಕು ಅಂತ ಹೇಳಿದ್ರು. ಬಟ್ ಏನು ಮಾಡೋದು, ನಾನು ನೋಡ್ಕೊಳ್ದೆ ಇವಾಗ ಈ ರೀತಿ ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ತೆಗೆದುಬಿಟ್ಟು ರಿಮೂವ್ ಮಾಡಿ ಅಲ್ಲನ್ನ ಹೊಲಿಗೆ ಹಾಕಿದ್ದಾರೆ. ಇನ್ನು ಹೊಲಿಗೆ ಬಿಚ್ಚಿಲ್ಲ. ಸೊ ಬಿಚ್ಚಿಸೋಕ್ಕೆ ಹೋಗಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಇನ್ನೂ ಡೀಟೇಲ್ ವೀಡಿಯೋ ಬಂದುಬಿಟ್ಟು ನಾನು ಹೊಲಿಗೆ ಬಿಚ್ಚಿಸೋಕೆ ಹೋಗ್ತೀನಲ್ವ, ಸೊ ಅವತ್ತು ವೀಡಿಯೋ ಮಾಡ್ತೀನಿ. ಸೊ ಏನಾಯಿತು ಬಿಚ್ಚಿದ್ರೆ ಹೆಂಗೆ ಅಂತ ಹೇಳಿ. ಸೊ ಮತ್ತೆ ಸಿಗ್ತೀನಿ ವ್ಲಾಗಲ್ಲಿ.